ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ನಿನ್ನೆ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ರು, ಆದರೆ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿತಾರ ಅಂತ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ, ನೀವು ಕೇಳಿದ ಹಾಗೆ ಆದ್ರೆ ನನ್ನಷ್ಟು ಆನಂದ ಪಡೆಯೋರು ಬೇರೆ ಯಾರು ಇಲ್ಲ ಎಂದಿದ್ದ ಸೋಮಣ್ಣ. ಆದ್ರೆ ಇವತ್ತು ನಾನು ಹಾಗೆ ಹೇಳಲೇ ಇಲ್ಲ ಎಂದು ಉಲ್ಟಾ ಹೊಡೆದಿದ್ದಾರೆ. ನಿನ್ನೆ ಕೆಲವು ಮಾಧ್ಯಮಗಳಲ್ಲಿ ನಾನು ನೋಡಿದ್ದೆ, ಸೋಮಣ್ಣನವರು ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಆನಂದ ಪಡ್ತೇನೆ ಅಂತ ಹೇಳಿದ್ದಾರೆ ಅಂತ ನೋಡಿದ್ದೆ. ನಾನು ಆ ರೀತಿ ಮಾತನಾಡಿಲ್ಲ. ನೀವ್ಯಾರೋ ಕೇಳಿದ್ರಿ, ಸಿದ್ದರಾಮಯ್ಯ ಅವರನ್ನ ತೆಗೆದು ಪರಮೇಶ್ವರ್ಗೆ ನೀಡಿದ್ರೆ ಹೇಗೆ ಇರುತ್ತೆ ಅಂತ ನೀವು ಕೇಳಿದ್ರೆ, ಪರಮೇಶ್ವರನ್ನ ಮಾಡ್ತಾರೆ ಎಂದು ನೀವು ಕೇಳಿದ್ದು. ಬೇಕಾದ್ರೆ ನನ್ನ ಬಳಿಯೂ ರೆಕಾರ್ಡ್ ಇದೆ, ತೋರಿಸುತ್ತೇನೆ. ಸಿದ್ದರಾಮಯ್ಯ 5 ವರ್ಷ ಇದ್ರೆ ಸಂತೋಷ ಪಡುತ್ತೇನೆ ಅಂತ ನಾನು ಹೇಳಿಲ್ಲ. ನಾನು ಹೇಳಿದ್ದು ಅವರ ಪಕ್ಷ ನಿರ್ಧಾರ ಮಾಡುತ್ತೆ ಅಂತ. ಪರಮೇಶ್ವರ್ ಅವರನ್ನ ಸಿಎಂ ಮಾಡಿದ್ರೆ ನಾನು ಸಂತೋಷ ಪಡುತ್ತೇನೆ ಅಂತ ಹೇಳಿದ್ದೇನೆ ಎಂದರು. ಒಂದು, ನಾನು ನಿನ್ನೆ ಕೆಲವು ಮಾಧ್ಯಮದಲ್ಲಿ ನಾನು ನೋಡಿದೆ, ಸೋಮಣ್ಣವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ತುಂಬ ಸಂತೋಷ ಪಡ್ತೀನಿ ಅಂದರು ಅಂತ. ನಾನು ಆ ಥರ ಮಾತಾಡಲಿಲ್ಲ. ನಾನು ಮಾತಾಡಿದ್ದು, ನೀವು ಯಾರೋ ಕೇಳಿದ್ರಿ, ಸೋಮಣ್ಣ ಇದು ಸಿದ್ದರಾಮಯ್ಯನವ್ರು ತೆಗೆದುಬಿಟ್ಟು ಪರಮೇಶ್ವರ್ ಅವ್ರು ಕೊಟ್ಟರೆ ಏನು ಮಾಡ್ತೀರಾ ಅಂದರು. ನಾನು ಅವಾಗೇನು ಹೇಳಿದೆ, ಅದೇನು ಇಲ್ಲ ಪರಮೇಶ್ವರ್ ಅವ್ರು ಮಾಡ್ತಾರೆ ಅಂತ ನೀವು ಹೇಳಿದ್ದು. ನನ್ನ ಹತ್ರನೂ ರೆಕಾರ್ಡ್ ಮಾಡಿಸಿರೋದು ಬೇಕಾದ್ರೆ ಯಾಕೆ ಅಂದರೆ ಸ್ವಲ್ಪ ತಾಳ್ರಿ ಪ್ಲೀಸ್. ನಾನು ಅವಾಗ ಹೇಳಿದ್ದು, ಸಿದ್ದರಾಮಯ್ಯನವರು ಇಲ್ಲ 5 ವರ್ಷ ಆಯಿತು ಸಂತೋಷ ಪಡ್ತೀನಿ ಅಂತ ನಾನು ಹೇಳಿಲ್ಲ. ನಾನು ಹೇಳಿದ್ದು, ಆಗಾನಾರು ಅವ್ರು ಪಾರ್ಟಿ ಡಿಸಿಷನ್ ತೊಗೊಂಡು ಅವರು ಪರಮೇಶ್ವರ್ ಅವ್ರಿಗೆ ಮಾಡಿದ್ರೆ ನನಗೇನು ಇದ್ದಿಲ್ಲಪ್ಪ, ನಾವು ಸಂತೋಷ ಪಡ್ತೀವಿ. ಬಟ್ ಒಂದು ಸತ್ಯ, ಕಾನೂನು ತಂದೇ ಆದಂಥ ಕೆಲಸವನ್ನು ಮಾಡ್ತದೆ. 45 ವರ್ಷ ನನ್ನ ನಿರಂತರ ರಾಜಕೀಯದಲ್ಲಿ ತುಮಕೂರಿಗೆ ಬಂದಿರೋದು. ನಾನು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ, ದ್ವೇಷ ಮಾಡೋಕ್ಕೆ ಬಂದಿಲ್ಲ, ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡೋಕ್ಕೆ ಬಂದಿಲ್ಲ. ಏನಾದರೂ ಮಾಡಿ ಸೋಮಣ್ಣವ್ರ ಕಾಲದಲ್ಲಿ ಸೋಮಣ್ಣವ್ರದ್ದು BJP JDSನ ಎಲ್ಲ ಮುಖಂಡರ ಜೊತೆಯಲ್ಲಿ ಕಾಂಗ್ರೆಸ್ದವ್ರನ್ನೂ ಸೇರಿಸ್ಕೊಂಡು ಒಂದಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದನ್ನು ಮುಂದಿನ ಪೀಳಿಗೆಗೆ ಒಂದಷ್ಟು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ. ಸಿದ್ದರಾಮಯ್ಯನವರು ಒಬ್ಬ ನುರಿತ ರಾಜಕಾರಣಿ. ಏನು ಹಿಂದೆ ಅವರೊಂದು ನನಗೆ ಆಸೆ ಇದೆ, ಇಂಥ ಸಂದರ್ಭದಲ್ಲಿ ಅವ್ರ ರಾಜೀನಾಮೆಯನ್ನು ಕೊಡ್ತಕ್ಕಂಥ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ, ಅವ್ರ ಪಕ್ಷ ಹೇಳಬೇಕಾಯ್ತದೆ. ಅದಾದರೆ ಪಕ್ಷಕ್ಕೆ, ಅವ್ರಿಗೆ ಮತ್ತು ಪಕ್ಷಕ್ಕೆ ಸಿದ್ದರಾಮಯ್ಯನವ್ರಿಗೆ ವೈಯಕ್ತಿಕವಾಗಿ ವರ್ಚಸ್ಸು ಆಯ್ತದೆ. ಏನು ಈಗಾಗಲೇ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ, ಅದು ಕಾನೂನಿನ ಅಡಿಯಲ್ಲಿ ಬಂದಿರೋದ್ರಿಂದ ಕಾನೂನು ಚೌಕಟ್ಟಿನಲ್ಲಿ ನಡ್ಕೋಬೇಕಾಗಿರೋದು ಒಬ್ಬ ಅನುಭವಿ ರಾಜಕಾರಣಿಯ ಕರ್ತವ್ಯ ಆಗಿರ್ತದೆ. ಅದನ್ನು ಮಾಡಲಿ ಅನ್ನೋದು ನನ್ನ ಒಂದು ಚಿಂತನೆ ಅಲ್ಲ, ಆಗ್ರಹ ಇರ್ತದೆ. ಆದ್ದರಿಂದ ಸಿದ್ದರಾಮಯ್ಯ ಸಾಹೇಬರು ಎಂದೂ ಕೂಡ ದುಡುಕ್ತೋದ ಮತ್ತೊಂದು ಮಾಡ್ತಾರೋ ಗೊತ್ತಿಲ್ಲ. ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಪಕ್ಷ 125 ವರ್ಷದ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇಂಥ ಸಂದರ್ಭ ಬಂದಾಗ ನಾವು BJP ಭಾರತೀಯ ಜನತಾ ಪಾರ್ಟಿಯವರು ಯಾವ ರೀತಿ ನಡ್ಕೊಂಡಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರ ತೀರ್ಮಾನವನ್ನು ಮಾಡಿದರೆ ಎಲ್ಲ ಒಂದು ಕಡೆ ಮುಂದಿನ ಪೀಳಿಗೆ ಸ್ವಲ್ಪ ರಾಜಕೀಯದ ಬಗ್ಗೆ ಗೌರವ ಇರ್ತದೆ. ಅದನ್ನು ಮಾಡಬೇಕಾದ್ದು ಆ ಪಕ್ಷ ಮತ್ತು ಅಲ್ಲಿ ಆ ಪಕ್ಷದಿಂದ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅಷ್ಟನ್ನು ಮಾತ್ರ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ತುಮಕೂರು ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನನಗೆ ಯಾವುದೇ ರಾಜಕಾರಣದ ವ್ಯವಸ್ಥೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ಸಮರ್ಪಕವಾಗಿ ವಿನಿಯೋಗ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಸಹಕಾರ ನಮಗೆ ಅತ್ಯವಶ್ಯಕತೆ ಇದೆ. ಆ ಕೆಲಸದಲ್ಲಿ ಅವರು ಕೂಡ ತೊಡಗಿಸ್ಕೊಳ್ಳಿ ಅಂತ ಮಾತನ್ನು ಹೇಳ್ತೀನಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಉದ್ದೇಶ ನಾವು ಮಾಡಿದ್ದಲ್ಲ. ಗವರ್ನರ್ ಅವರು ಅವರ ಮನಸ್ಸಿಗೆ ಕಾನೂನು ಚೌಕಟ್ಟಿನಲ್ಲಿ ಅದು ತಪ್ಪಾಗಿದೆ ಅನ್ನೋದನ್ನು ಅವ್ರು ಈಗಾಗಲೇ ತಿಳಿಸಿರೋದ್ರಿಂದ ತೀರ್ಮಾನ ಮಾಡಬೇಕಾಗಿದ್ದವರು ಅವರು. ಆ ತೀರ್ಮಾನಕ್ಕೆ ಅವರು ಬದ್ಧರಾಗಬೇಕು ಅನ್ನೋದು ನನ್ನ ಆಗ್ರಹ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್
ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.